ಯುಗಾದಿ ಹಬ್ಬಕ್ಕೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಭಾರಿ ಉಡುಗೊರೆಯನ್ನ ನೀಡಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರೋ ರಾಜ್ಯದ ಜನರಿಗೆ ಮತ್ತಷ್ಟು ಬೆಲೆ ಏರಿಕೆ ಶಾಕ್ ನೀಡಿ ಜನರ ಆಕ್ರೋಶಕ್ಕೆ ತುತ್ತಾಗಿದೆ. ಬಡವರ ದೀನ ದಲಿತರ ಪರ ಸರ್ಕಾರ ಅಂತ ಬಿಲ್ಡಪ್ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಈಗ ಬೆಲೆ ಏರಿಕೆ ಸರ್ಕಾರ ಅನ್ನೋ ಬಿರುದನ್ನ ಪಡೆದುಕೊಂಡಿದೆ. ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದಿಲ್ಲ. ಆಗ್ಲೇ ದಿನನಿತ್ಯ ಬಳಸುವ ವಸ್ತುಗಳು ಹಾಗೂ ಸಾರ್ವಜನಿಕ ಸೇವೆಗಳ ದರಗಳ ಬೆಲೆ ಏರಿಕೆ ಮಾಡಿ ಗ್ಯಾರಂಟಿ ಯೋಜನೆಗೆ ಹಣ ಸರಿದೂಗಿಸ್ತಾ ಇದೆ. ರಾಜ್ಯಾದ್ಯಂತ ನಾಳೆಯಿಂದ ಹಾಲಿನ ಬೆಲೆ ಲೀಟರ್ಗೆ 4 ರೂಪಾಯಿ ಹೆಚ್ಚಳವನ್ನ ಮಾಡಿದೆ ರಾಜ್ಯ ಸರ್ಕಾರ. ಮತ್ತೊಂದು ಕಡೆ ಪ್ರತಿ ವಿದ್ಯುತ್ ಯೂನಿಟ್ ಬೆಲೆ 36 ಪೈಸೆ ಏರಿಕೆ ಮಾಡಿ ರಾಜ್ಯದ ಜನರಿಗೆ ಯುಗಾದಿ ಕೊಡುಗೆಯನ್ನ ನೀಡಿದೆ. ಇನ್ನು ಹಾಲು ವಿದ್ಯುತ್ ಬೆಲೆ ಏರಿಕೆ ಜೊತೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆಗೆ ಮತ್ತೊಂದು ತೆರಿಗೆ ಭಾರ ಹೊರೆ ಏರಿಕೆ ಕಂಡಿದೆ. ಬಿಬಿಎಂಪಿ ವ್ಯಾಪ್ತಿಯ ಎಲ್ಲಾ ನಿವಾಸಿಗಳಿಗೆ ಕಸದ ಸೆಸ್ ಏರಿಕೆ ಮಾಡಿ ಪಾಲಿಕೆ ಆದೇಶವನ್ನ ನೀಡಿದೆ. ನಾಳೆಯಿಂದ ನಗರದ ಎಲ್ಲಾ ಕಟ್ಟಡಗಳಿಗೂ ಚದರ ಅಡಿ ಲೆಕ್ಕದಲ್ಲಿ ಸೆಸ್ ಫಿಕ್ಸ್ ಮಾಡಿರೋ ಬಿಬಿಎಂಪಿ 600 ಚದರ ಅಡಿ ಕಟ್ಟಡಕ್ಕೆ ತಿಂಗಳಿಗೆ 10 ರೂಪಾಯಿ ಹಾಗೂ 4,000 ಚದರ ಅಡಿಗಿಂತ ಹೆಚ್ಚಾಗಿ ಇರೋ ಕಟ್ಟಡಗಳಿಗೆ 400 ರೂಪಾಯಿ ಫಿಕ್ಸ್ ಮಾಡಿದೆ. ಇದರಿಂದ ವಾರ್ಷಿಕ 600 ಕೋಟಿ ಆದಾಯ ನಿರೀಕ್ಷೆಯಲ್ಲಿದೆ ಬಿಬಿಎಂಪಿ. ಒಟ್ನಲ್ಲಿ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಯುಗಾದಿ ಹಬ್ಬಕ್ಕೆ ಬಂಪರ್ ಕೊಡುಗೆ ನೀಡಿ ಜನರ ಆಕ್ರೋಶಕ್ಕೆ ತುತ್ತಾಗಿದೆ.